ರಾಜ್ಯದ ಖಜಾನೆ ಖಾಲಿ ಮಾಡಿ ಹೈಕಮಾಂಡ್ ಅನ್ನು ತೃಪ್ತಿಪಡಿಸುತ್ತಿದ್ದಾರೆ ಎಂಬ ಬಿವೈ ವಿಜಯೇಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ರಾಜ್ಯದ ಖಜಾನೆಯನ್ನ ಖಾಲಿ ಮಾಡಿ ಹೈಕಮಾಂಡ್ ಅನ್ನ ತೃಪ್ತಿಪಡಿಸುತ್ತಿದ್ದಾರೆ ಹೀಗಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಬಿವೈ ವಿಜಯೇಂದ್ರಗೆ ಅನುಭವ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಖಜಾನೆ ಖಾಲಿ ಆಗಿದೆ ಅಂತ ಹೇಳಬೇಕು. ವಿಜಯೇಂದ್ರ ಬಾ ಅಸೆಂಬ್ಲಿಯಲ್ಲಿ ಮಾತಾಡು, ಎಲ್ಲೋ ತಪ್ಪಿಸ್ಕೊಂಡು ಹೋಗಿ ಎಲ್ಲೋ ಇರೋದಲ್ಲ ಬಂದು ಮಾತಾಡಬೇಕು ಅಂತ ಸವಾಲ್ ಎಸಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದು ಕಡೆ ರಾಜ್ಯದ ಖಜಾನೆಯನ್ನ ಖಾಲಿ ಮಾಡಿ ಹೈಕಮಾಂಡ್ ಅನ್ನ ತೃಪ್ತಿಪಡಿಸುವ ಕೆಲಸ ಆಗ್ತಾ ಇದೆ. ಬಿಹಾರ ಎಲೆಕ್ಷನ್ಗೂ ಕೂಡ ನಮ್ಮ ರಾಜ್ಯದಿಂದ ಹಣದ ಹೊಳೆಯೇ ಹರಿದಿದೆ ಅಂತ ಪ್ರತಿಪಕ್ಷದವರು ಟೀಕೆ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಗರಂ ಆಗಿದ್ದಾರೆ. ಅವರು ಫಸ್ಟ್ ಆಫ್ ಆಲ್ ಅನುಭವ ಇಲ್ಲ, ಯಾವ ಖಜಾನೆ ಖಾಲಿ ಆಗಿರೋದು ಅದನ್ನು ಸ್ಪಷ್ಟಪಡಿಸಬೇಕು. ಅದರಲ್ಲೂ ಕೂಡ ಏಕವಚನದಲ್ಲಿ ವಿಜಯೇಂದ್ರ ಬಾ ಅಸೆಂಬ್ಲಿಲಿ ಮಾತಾಡು, ಎಲ್ಲೋ ತಪ್ಪಿಸ್ಕೊಂಡು ತಲೆ ಮುರಿಸ್ಕೊಂಡು ಓಡಾಡೋದಲ್ಲ, ಎಲ್ಲೋ ಇರೋದಲ್ಲ, ಬಂದು ಉತ್ತರ ಕೊಡುವಂತ ಸವಾಲ್ ಎಸಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಜಯೇಂದ್ರ ಅವ್ರಿಗೆ. ಇನ್ನು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಶ್ನೆ ಕೇಳಿದ್ದಾರೆ, ಯಾವ ಕಲೆಕ್ಷನ್ ಅಂತ. ಅವರ ಅಕೌಂಟ್ಗಳು ಟ್ರಾನ್ಸ್ಫರ್ಗಳನ್ನ ನಾನ್ ಬಿಚ್ಚಿಡ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಲೆಕ್ಷನ್ಗೆ ಕಿಂಗ್ ಅಂದ್ರೆ ಅದು ಬಿವೈ ವಿಜಯೇಂದ್ರ ಅಂದಿದ್ದಾರೆ. ಅವರ ಅಪ್ಪನ ಹೆಸರನ್ನ ಇಳಿಸೋದಕ್ಕೆ ವಿಜಯೇಂದ್ರನೇ ಕಾರಣ, ಅದನ್ನು ಮರಿಬಾರ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗು ಬಿಟ್ಟಿದ್ದಾರೆ. ಇನ್ನು ಅದೇನೇ ಇರಲಿ, ವಿಜಯೇಂದ್ರ ಅವ್ರು ಬಂದು ಅಸೆಂಬ್ಲಿಲಿ ಮಾತಾಡ್ಲಿ ಹೀಗಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ಕಡೆ ಕಲೆಕ್ಷನ್ ಮಾಡಿ ಹೈಕಮಾಂಡ್ ಅನ್ನ ತೃಪ್ತಿಪಡಿಸ್ತಿದ್ದಾರೆ ಅನ್ನುವಂಥ ವಿಚಾರ ಕೆರಳಿ ಕೆಂಡವಾಗಿ ಮಾಡಿಬಿಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ. ಯಾವ್ದ್ರಿ ಕಲೆಕ್ಷನ್ನು, ಯಾವ ಕಲೆಕ್ಷನ್ನು? ಅವ್ರ ಅಕೌಂಟ್ಗಳನ್ನ ಟ್ರಾನ್ಸ್ಫರ್ಗಳನ್ನ ನೋಡ್ಬಿಟ್ರೆ ಬೆಚ್ಚಿ ಬೀಳ್ತೀರಾ, ಅದನ್ನೆಲ್ಲ ಬಿಚ್ಚಿಡ್ಬೇಕಾ? ಕಲೆಕ್ಷನ್ಗಳಿಗೆ ಕಿಂಗ್ ಅಂದ್ರೆ ಅದು ವಿಜಯೇಂದ್ರ ಅವರು. ಇನ್ನು ಯಡಿಯೂರಪ್ಪ ಅವರನ್ನ ಹೆಸರನ್ನ ಇಳಿಸೋದಕ್ಕೆ ವಿಜಯೇಂದ್ರ ಕಾರಣ, ಅದನ್ನ ನೀವು ಮರಿಬೇಡಿ. ಅದು ಏನೇ ಇರಲಿ, ನನ್ನ ಮೇಲೆ ಆರೋಪ ಮಾಡ್ತೀರಾ ಅಥವಾ ಎದಿರೇಟನ್ನ ಕೊಡೋದಕ್ಕೆ ರೆಡಿ ಇದ್ದೀರಾ, ಬನ್ನಿ ಅಸೆಂಬ್ಲಿಲಿ ಮಾತಾಡಿ, ತಲೆ ತಪ್ಪಿಸ್ಕೊಂಡು ಹೋಗಬೇಡಿ ಅಂತ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಾತನಾಡಿರೋದನ್ನ ನೋಡ್ಕೊಂಡು ಬನ್ನಿ ನೀವೇ. ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ ನ ತೃಪ್ತಿಪಡಿಸಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಅವರು ಕರೆಕ್ಷನ್ ಕೊಡ್ತು ಅಂತ ಹೇಳಿದ್ದಾರೆ. ನೋಡಪ್ಪ, ಇನ್ನ ವಿಜಯೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ? ಯಾವ ಖಜಾನೆ ಖಾಲಿ ಆಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡು ಎಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿಲ್ಲಿ ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ, ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಒಬ್ಬ ಮಾತಾಡ್ಬೇಕಾದ್ರೆ ಭಾಳ ಹಿತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡ್ಕೊಳ್ಳಿ. ಏನು ಖಜಾನೆಯ, ಯಾರ ಕಲೆಕ್ಷನ್ನು? ಕಲೆಕ್ಷನ್ಗೆ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜಯೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜಯೇಂದ್ರ, ಅದನ್ನು ಮರಿಬಾರ್ದು.